ಕಥಾ ಓದಿಗೆ ಪೂರಕ ಚಟುವಟಿಕೆಗಳು. ಇವು ದೊಡ್ಡ ಗುಂಪಿನಲ್ಲಿ ಮಾಡಬಹುದಾದ ಚಟುವಟಿಕೆಗಳು. ಎರಡನೇ ಹಂತದ ಪ್ರಶ್ನೆಗಳು. ಮೊದಲನೇ ಚಟುವಟಿಕೆ ಮುಗಿಸಿದ ನಂತರ ಎರಡನೇ ಚಟುವಟಿಕೆ ನಡೆಸುವುದು. 1. ಕಥೆಯಲ್ಲಿ ಏನನ್ನು ಕೊಡಲಾಗಿದೆ. 2. ಈ ಕಥೆಯಲ್ಲಿ ನೀಡಿರುವ ವಿಷಯವನ್ನು ಏಕೆ ಕೊಡಲಾಗಿದೆ. 3. ಕಥೆಯಲ್ಲಿ ನೀಡಿರುವ ವಿಷಯವನ್ನು ನಿಮ್ಮ ಅನುಭವಕ್ಕೆ ಯಾವ ರೀತಿ ಜೋಡಿಸುವಿರಿ. 4. ನಿಮಗೆ ತಿಳಿದಿರುವ ಈ ಕಥೆಯಲ್ಲಿ ಕೊಟ್ಟಿರುವ ತಿಳುವಳಿಕೆ ಮಾಹಿತಿಯ ಜೊತೆಗೆ ನಿಮಗೆ ತಿಳಿದಿರುವ ಹೆಚ್ಚಿನ ತಿಳುವಳಿಕೆ ಏನು. 5. ಕಥೆಗೆ ಸಂಬಂಧಿಸಿದ ಪ್ರಶ್ನೆಗಳ ಅಭ್ಯಾಸ. 6. ಕಥೆಯ ಮುಖ್ಯ ಪಾತ್ರಗಳ ಬಗ್ಗೆ ಚರ್ಚಿಸಿ. ಈ ಕಥೆಯಲ್ಲಿ ಯಾವ ಪಾತ್ರ ಮುಖ್ಯವಾದುದು ಎಂದು ಮಕ್ಕಳಿಗೆ ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ವಿಭಿನ್ನ ಉತ್ತರ ಬರಬಹುದು. ಆಗ ಆ ಪಾತ್ರದ ಬಗ್ಗೆ ಮಾತನಾಡಲು ಪ್ರೇರೇಪಿಸಿ. ಈ ಪ್ರಕ್ರಿಯೆಯ ಆಧಾರದ ಮೇಲೆ ಕಥೆಯ ಪ್ರಧಾನ ಕಲ್ಪನೆ, ಯೋಚನೆ, ಪರಿಕಲ್ಪನೆಯನ್ನು ತಿಳಿಸಲು ಅವರಿಗೆ ಹೇಳಿ.